ಸ್ನೇಹಿತರೆ ನಮಸ್ಕಾರ. ಚಮರಂ ಚಾನಲ್ ಇವಾಗ ನಾನಿವತ್ತು ನಮ್ಮ ಊರು ಚೆನ್ನಮಲ್ಲಿಪುರ ಅಂತ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ಇದು ಕರ್ನಾಟಕದ ಬಹುಶಃ ಕಟ್ಟ ಕಡೆಯ ಊರು, ದಕ್ಷಿಣ ತುದಿಯಲ್ಲಿ. ನಮ್ಮ ಊರಿನ ವಿಶೇಷ ಏನಂದರೆ, ನಮ್ಮ ಊರಿನ ಸುತ್ತಮುತ್ತ ನಮ್ಮದು ಗಡಿನಾಡು ಪ್ರದೇಶ, ನಮ್ಮದು ಅಭಯಾರಣ್ಯ ಇದೆ, ಬಂಡೀಪುರದ ಅಭಯಾರಣ್ಯ. ಆ ಕಡೆ ತಮಿಳುನಾಡಿನ ಮುದುಮಲೈ, ಈ ಕಡೆ ಕೇರಳ ಅರಣ್ಯ. ಸೊ ನಮ್ಮೂರಿಂದ ಕೇರಳಕ್ಕೆ 30 ಕಿಲೋಮೀಟ್ರು, ತಮಿಳ್ನಾಡಿಗೆ ಆ ಕಡೆ ಒಂದು 40 ಕಿಲೋಮೀಟ್ರು, ಮತ್ತು ತಮಿಳ್ನಾಡಿಂದ ಕೇರಳಕ್ಕೆ ಅಲ್ಲೊಂದು 50 ಕಿಲೋಮೀಟ್ರು. ಸೊ ಒಂದು ಟ್ರಯಾಂಗ್ಯುಲರ್ ಶೇಪ್ಲಿರ್ತಕ್ಕಂಥ ಪ್ರಯಾಣ ಇದು. ನಾವು ಕಾರಲ್ಲಿ ಒಂದು ಪ್ರಯಾಣ ಹೊರಟ್ರೆ ಆ ಪ್ರಯಾಣವನ್ನು 1.5 ಗಂಟೆ ಟೈಮಲ್ಲಿ 3 ರಾಜ್ಯದಲ್ಲಿ 3 ಥರದ ಊಟ ಮಾಡಿಕೊಂಡು 3 ಥರದ ಸಂಸ್ಕೃತಿಯಲ್ಲಿ ನಾವು ಈ ಪ್ರಯಾಣವನ್ನು ಮುಗಿಸ್ಕೊಂಡು ಬರ್ಬೋದು. ಮತ್ತು ಆ ಪ್ರಯಾಣ ಮುಗಿಯಷ್ಟು ಕಾಲ ನಮಗೆ ಅಭಯಾರಣ್ಯದೊಳಗಡೆ ಇರ್ತೀವಿ ನಾವು. ಸೊ ಅದೊಂದು ರೀತಿ ಮನಸ್ಸಿಗೆ ಉಲ್ಲಾಸವನ್ನು ಕೊಡುವಂಥ ಜಾಗ ಅಂದರೆ ಪ್ರಯಾಣ ಅದು. ಸೊ ಈ ಪ್ರಯಾಣದಲ್ಲಿ ನಾವು ಹೋಗುವಾಗ ಆವಾಗವಾಗ ನಮ್ಗೆ ಇಷ್ಟವಾದಂಥ ಹಾಡುಗಳನ್ನ ಹಾಕ್ಕೊಂಡು, ನಮ್ಮ ಸ್ನೇಹಿತ ಗಾನಸುಮ ಸಂಶೋಧನೆ ಮಾಡುವಂಥ ಕೆಲವು ಹಾಡುಗಳನ್ನು, ಮೆಲೋಡಿ ಹಾಡುಗಳನ್ನು ಹಾಕ್ಕೊಂಡು ಈ ಪಯಣವನ್ನು ಸಾಗಿಸ್ತೀವಿ. ಸೊ ಅಂಥ ಒಂದು ಈ ಪಯಣದಲ್ಲಿ ಇವತ್ತು ಒಂದು ಅದ್ಭುತವಾದಂಥ ಒಂದು ಮೆಲೋಡಿಯ ಆಗಿರುವಂಥ ನಮ್ಮ ಮೆಚ್ಚಿನ ಗೀತೆಯ ಜೊತೆಗೆ ಪ್ರಯಾಣ ಮಾಡ್ತೀವಿ. ಸೊ ಹಾಡು ರಾಜೇಶ್ವರಿ ಚಿತ್ರದ ಹಾಡು, 1981ರಲ್ಲಿ ಬಂದಂಥ ಸಿನಿಮಾ ಇದು. ಇದು ಮಾಟ ಮಂತ್ರಗಳ ಕುರಿತಾದಂಥ ಒಂದು ಸಿನಿಮಾ. ಈ ಸಿನಿಮಾಕ್ಕೆ ಸಂಗೀತವನ್ನು ಪ್ರಥಮ ಬಾರಿಗೆ ಆರ್ ದಾಮೋದರ್ ಅಂತ ನೀಡಿದ್ದಾರೆ. ದಾಮೋದರ್ ಅವರು ಕನ್ನಡದಲ್ಲಿ ಸುಮಾರು 9 ಚಿತ್ರಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. 2011ರಲ್ಲಿ ಬಂದಂಥ ಮಾಂಗಲ್ಯ ಮಹಿಮಾ ಮೋಸ್ಟ್ಲಿ ಅವರ ಒಂದು ಕೊನೆಯ ಚಿತ್ರ. ಅವರ ಪಾಪ್ಯುಲರ್ ಚಿತ್ರ ಯಾವುದು ಗೊತ್ತಾ? ಥನಿಕೆ. ಗುಲ್ಜಾರ್ ಖಾನ್ ಅವರು ಅಭಿನಯಿಸಿದಂಥ ಈ ಥನಿಕೆ ಗುಲ್ಜಾರ್ ಖಾನ್ ಅವರ ಮೊದಲ ಚಿತ್ರ, ಕೊನೆಯ ಚಿತ್ರವೂ ಹೌದು. ಒಂದು ಚಿತ್ರಮಂಜರಿಯಲ್ಲಿ ಥನಿಕೆ ಚಿತ್ರದ ಎಲ್ಲ ಹಾಡುಗಳು ಒಟ್ಟೊಟ್ಟಿಗೆ ಪ್ರಸಾರ ಆಗ್ತಿದ್ದಂಥ ಕಾಲ ಅದು. ಸೊ ಇಂಥ ದಾಮೋದರ್ ಅವರು ಈ ಪಿಕ್ಚರ್ನಲ್ಲಿ, ರಾಜೇಶ್ವರಿನಲ್ಲಿ ಬಹಳ ಮಾಧುರ್ಯಭರಿತವಾದಂಥ ಈ ಗೀತೆಯನ್ನು ಹಾಕಿದ್ದಾರೆ. ಈ ಚಿತ್ರದ ನಾನು ಈಗ ಹೇಳಹೊರಟಿರುವ ಹಾಡಿನ ಸಾಹಿತ್ಯವನ್ನು ಸು ರುದ್ರಮೂರ್ತಿ ಶಾಸ್ತ್ರಿ ಅವರು ಬರೆದಿರ್ತಕ್ಕಂಥದ್ದು, ಮತ್ತು ಅಷ್ಟೇ ಮಾಧುರ್ಯಭರಿತವಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ.
Aha.